ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರ. ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು ಸುಮಾರು 7 ಗಂಟೆ ಹತ್ತತ್ರ ಆಗ್ತಾಯಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಮನೆಗೆ ಬಂದ ತಕ್ಷಣವೇ ಫಸ್ಟ್ ಬಾಗಿಲು ತೆಗೆದ್ಬಿಟ್ಟು ಮೊನ್ನೆ ತಾನೇ ಹಾವಿನ ಮರಿ ನೋಡಿದ್ನಲ್ವ, ಅದಕ್ಕೆ ಸ್ವಲ್ಪ ಭಯ. ಸುತ್ತಮುತ್ತೆಲ್ಲ ನೋಡಿಬಿಟ್ಟು ಹೊರಗಡೆ ಮತ್ತು ಕೋಳಿ ಹತ್ರ ಆಗಲಿ, ಈ ಕಡೆ ಬಂಡೆ ಹತ್ರ ಆಗಲಿ, ಚೀಲ ಗೊಬ್ಬರ ಚೀಲ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಕೂಡ ನೀಟಾಗಿ ನೋಡಿಬಿಟ್ಟು ಆಮೇಲೆ ಬಾಗಿಲು ತೆಗೆದು ಮತ್ತೆ ಒಳಗಡೆ ಹೋಗ್ಬಿಟ್ಟು ನೀಟಾಗಿ ಎಲ್ಲ ನೋಡ್ಕೊಂಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂಥರ ಭಯ ಅನ್ನಿಸ್ತಾ ಇತ್ತು, ಹೇಳೋದಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ಏನಂತ ಹೇಳಿ. ಅದಕ್ಕೆ ನೋಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಒಳಗೆ ಎಲ್ಲ ಕೂಡ ಕಸ ಗುಡಿಸ್ಬಿಟ್ಟು ಶೀಟ್ ಕೆಳಗೆಲ್ಲ ಕಸ ಗುಡಿಸಿ ಇವಾಗ ಅಂಗಳ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಸಗಣಿ ಹಾಕೋಣ ಅಂತ ಹೇಳಿ ನಾನು ನೆನ್ನೆನೇ ಎಲ್ಲ ಸಗಣಿ ಎಲ್ಲ ಬಕೆಟಲ್ಲಿ ನೆನೆಸಿಟ್ಟಿದ್ದೆ. ಅದಕ್ಕೆ ಇವತ್ತು ಹಾಕೋಣ ಅಂತ. 1 ದಿನ 2 ದಿನ ಹಂಗೆ ಎಕ್ಸ್ಟ್ರಾ ಬಿಟ್ಬಿಟ್ರಂತೂ ಫುಲ್ಲು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಬೇಗನೆ ಹಾಕ್ಬಿಡೋಣ ಅಂತೇಳಿ. ನಾನು ಊರಿಗೆ ಹೋಗಿ ಬಂದಾಗಿಂದ ಒಂದೇ ಒಂದು ಸತಿ ಹಾಕಿದ್ದಷ್ಟೇ. ಒಂದು ಸತಿ ಮದುವೆ ಮುಗಿಸ್ಕೊಬಂದು ಒಂದು ಸತಿ ಹಾಕ್ಬಿಟ್ಟು ಮತ್ತೆ ಊರಿಗೆ ಹೋಗಿದ್ದೆ. ಮತ್ತು ಊರಿಂದ ಬಂದ ತಕ್ಷಣ ಇವತ್ತು ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕೋಣ ಅಂತ ಮುಂಚೆನೇ ಸಗಣಿ ಎಲ್ಲ ಎತ್ತಿಟ್ಟಿದ್ದೆ. ಅದು ಹಸು ಅಂತೂ ಎಲ್ಲ ಫುಲ್ಲು ತುಳ್ಕೊಂಬಿಡುತ್ತೆ ರಾಗಿ ಕಡ್ಡಿಯಲ್ಲಿ. ತುಳ್ಕೊಂಡು ಎಲ್ಲ ಕಸಿ ಪಿಸಿ ಮಾಡಿಬಿಟ್ಟಿರುತ್ತೆ. ಸುಮ್ಮನೆ ಮಲಗೋದು ಅದ್ರ ಮೇಲೇ ನಿಂತ್ಕೊಂಡಾಗ ತುಳಿಯೋದು ಎಲ್ಲ ಮಾಡುತ್ತೆ. ಅದರಲ್ಲಿ ಸುಮ್ಮನೆ ಆರಿಸ್ಕೊಂಡು ಎಲ್ಲ ಬಕೆಟ್ಗೆ ಹಾಕಿದ್ದು ನೆನೆಸಿಟ್ಟಿದ್ದೆ. ಸಖತ್ ಕಡ್ಡಿ ಸಿಗ್ತಾ ಇರುತ್ತೆ. ಮತ್ತು ನೆನೆಸಿಟ್ರೆ ಏನು ಗೊತ್ತಾ, ಸಗಣಿ ಕೂಡ ಚೆನ್ನಾಗಿ ಎಲ್ಲ ಕರಗಿರುತ್ತೆ ಮತ್ತು ಕಡ್ಡಿ ಎಲ್ಲ ಮೇಲೆ ಬಂದಿರುತ್ತೆ. ಅದಕ್ಕೆ ಮತ್ತು ಕಲಸೋ ಕೆಲಸ ಕೂಡ ಇರೋದಿಲ್ಲ. ಅಷ್ಟು ನೀಟಾಗಿ ಎಲ್ಲ ಕರಗೋಗ್ಬಿಟ್ಟಿರುತ್ತೆ ನೀರು ಹಾಕಿಟ್ರೆ ಬಕೆಟಲ್ಲಿ. ಅದಂತೂ ತುಂಬ ಈಸಿ ನನಗೆ. ಒಂದು ಬಕೆಟ್ ತುಂಬ ಒಟ್ಟು ಒಂದು ಬಕೆಟ್ ನೆನೆಸ್ಬಿಟ್ರೆ ಸಾಕು, ಆರಾಮಾಗಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಹಾಕೋಣ ಅಂತ ಹೇಳಿ ಎಲ್ಲ ಗೂಡಿಸ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಅಂಗಳಕ್ಕೆ ನಾವು ಸಗಣಿ ಹಾಕ್ಬೇಕಾದ್ರೆ ಮುಂಚೆ ಚೆನ್ನಾಗಿ ನೀರು ಹಾಕಿದ್ರೆ ಆ ಸಗಣಿ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸುಮ್ಮನೆ ನಾವು ಕಸ ಗುಡಿಸಿ ಸಗಣಿ ಹಾಕಿದ್ರಂತೂ ತುಂಬ ಸಗಣಿ ಬೇಕಾಗುತ್ತೆ. ಮತ್ತು ಒಂಥರ ತ್ಯಾಪೆ ಥರ ಅನಿಸುತ್ತೆ, ಚೆನ್ನಾಗಿ ಅಂಟೋದಿಲ್ಲ. ಈ ಥರ ನಾವು ಮುಂಚೆ ಸಗಣಿ ಹಾಕ್ಬೇಕಿನ್ನ ಮುಂಚೆ ನೀರು ಹಾಕ್ಬಿಟ್ಟು ಸಗಣಿ ಹಾಕಿದ್ರೆ ಚೆನ್ನಾಗಿ ಅಂಟುತ್ತೆ, ಏನು ಕೂಡ ಇದಾಗೋದಿಲ್ಲ. ಅಂದರೆ ನೀರಿಗೂ ಸಗಣಿಗೂ ಸಮವಾಗಿ ಅಂಟಿರುತ್ತೆ. ಹಂಗಾಗಿ ಮುಂಚೆ ಎಲ್ಲರ ಮನೆಯಲ್ಲೂ ಕೂಡ ಸಗಣಿ ಹಾಕೋದು, ನೆಲ ಸಾರಿಸೋದು ತುಂಬ ಇರ್ತಿತ್ತು. ಇವಾಗ ಇತ್ತೀಚಿನ ದಿನಗಳಲ್ಲಂತೂ ಹಳ್ಳೀಲಿ ಕೆಲವು ಕಡೆ ಇದೆ, ಕೆಲವು ಕಡೆ ಅಂತೂ ಇಲ್ಲವೇ ಇಲ್ಲ. ಫುಲ್ಲು ಇವಾಗ ಎಲ್ಲ ಬಂಡೆ ಹಾಕ್ಸ್ಬಿಡ್ತಾರೆ, ಇಲ್ಲ ಸಿಮೆಂಟ್ ಹಾಕ್ಸ್ಬಿಡ್ತಾರೆ. ಸುಮ್ಮನೆ ನೀರಲ್ಲಿ ತೊಳಿತಾ ಇರ್ತಾರೆ ಅಷ್ಟೇ. ಈ ಥರ ಸಗಣಿ ಹಾಕೋದು, ಮನೆ ಮುಂದೆ ರಂಗೋಲಿ ಹಾಕೋದು ಅವೆಲ್ಲ ಸ್ವಲ್ಪ ಅಪರೂಪ. ಕೆಲವರು ಬೇಕಂತಲೇ ಇಷ್ಟಪಟ್ಟು ಅಂಗಳ ಮಾಡ್ಕೊಂಡಿರ್ತಾರೆ. ಅವರೆಷ್ಟೇ ಬಂಡೆ ಹಾಕಿದ್ರು ಕೂಡ ಒಂದು ಸ್ವಲ್ಪ ಆದರೂ ಸಗಣಿ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಬಿಟ್ಕೊಂಡಿರ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಚಪ್ಪರದ ಮುಂದೆ ಆಗಲಿ ಮತ್ತು ಮನೆ ಮುಂದೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಬಿಟ್ಕೊಂಡ್ರೆ ಸಗಣಿ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದು ಕೂಡ ಹಳೆಯ ಸಂಪ್ರದಾಯ, ಯಾವತ್ತೂ ಕೂಡ ಕೈ ಬಿಡಬಾರ್ದು, ಇರಬೇಕು ಎಲ್ಲ ಕೂಡ ಅಂತ ಅನಿಸುತ್ತೆ. ಕೆಲವರು ಆ ವ್ಯವಸ್ಥೆನೂ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವ್ರು ಬಂದುಬಿಟ್ಟು ಸುಮ್ಮನೆ ಗೇಟ್ ಮಾಡಿಸ್ಬಿಟ್ಟು ಫುಲ್ಲು ಸಿಮೆಂಟ್ ಹಾಕ್ಸ್ಬಿಟ್ಟು ಇಲ್ಲ ಬಂಡೆ ಹಾಕ್ಬಿಟ್ಟು ನಡೆಯಂದಿರ್ತಾರೆ. ಆ ಥರ ಇರುತ್ತೆ. ಈಗ ಸದ್ಯಕ್ಕೆಂದು ನನಗೂ ಈ ಪುಣ್ಯ ಸಿಕ್ಕಿದೆ, ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನೋ ಗೊತ್ತಿಲ್ಲ, ಮತ್ತು ಅವಾಗ ಕೂಡ ಈ ಥರ ಸಗಣಿ ಹಾಕೋ ಚಾನ್ಸ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಇವಾಗ ಹಸು ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋದು ಫ್ರೆಂಡ್ಸ್, ನಿಜವಾಗ್ಲೂ. ಮತ್ತು ಊರೊಳಗೆ ಹೋಗಿ ಮತ್ತು ಸಗಣಿ ತೊಗೊಂಬಂದು ಹಾಕಬೇಕು ಅಂತ ಅಂದಿದ್ರೆ ಇಲ್ಲ, ಸುಮ್ಮನೆ ಹಂಗೆ ಬಿಟ್ಬಿಡ್ಬೇಕಾಗಿತ್ತು ಅಷ್ಟೇ. ಎಷ್ಟು ಬಂಡೆ ಇತ್ತು ಅಷ್ಟು ಮಾತ್ರ ತೊಳ್ಕೊಂಬಿಟ್ಟು ಸುಮ್ಮನೆ ಆಗಬೇಕಿತ್ತು. ಸದ್ಯ ಹಸು ಇರೋದ್ರಿಂದ ನನಗಂತೂ ತುಂಬ ಹೆಲ್ಪ್ ಆಯಿತು. ಏನೋ ಒಂಥರ ಚೆನ್ನಾಗಿದೆ. ಇವಾಗ ಬಂದಾಗಂತೂ ನೋಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಇತ್ತು. ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಂತೂ. ಇನ್ನು ಮಳೆ ಬಂದ್ರಂತೂ ಗೊತ್ತಿಲ್ಲ. ಇನ್ನು ಮಳೆ ಬಂದ್ರಂತೂ ನೀರೆಲ್ಲ ಕೂಡ ಅಲ್ಲಿ ನಾವು ಹಸು ಎಲ್ಲ ಕಟ್ಟಾಕ್ತಿದ್ವಲ್ವ, ಶೆಡ್ ಇದೆ ಅಲ್ವ, ಶೆಡ್ಡಲ್ಲಿರೋ ನೀರೆಲ್ಲ ಕೂಡ ಸೀದಿದೆ. ಇಲ್ಲಿ ಅಂದರೆ ಅಂಗಳದಿಂದನೇ ಹೋಗುತ್ತೆ ನೀರು. ಆವಾಗ ಏನೇನಾಗುತ್ತೋ ಗೊತ್ತಿಲ್ಲ ನೆಲ. ಸದ್ಯಕ್ಕೆ ಮಳೆ ಇವಾಗ ಇಲ್ಲಲ್ಲ, ಹಂಗಾಗಿ ಚೆನ್ನಾಗಿದೆ. ನೋಡಬೇಕು ಮಳೆ ಬಂದಾಗ ಹೆಂಗಿರುತ್ತೆ ಏನಂತೇಳ್ಬಿಟ್ಟು. ಎಲ್ಲ ಕಡೆನೂ ತುಂಬ ಮಳೆ ಬರ್ತಾಯಿದೆ. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಲೇ. ಫುಲ್ಲು ಮಳೆ ಬಂದುಬಿಟ್ಟು ಬಿಲ್ಡಿಂಗ್ ಎಲ್ಲ ಬೀಳ್ತಾ ಇದ್ದಾವೆ. ಪಾಪ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಇದಾಗಿಬಿಟ್ಟಿದೆ ಆಗಲಿ. ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ, ಇನ್ನು ಬರ್ತಾ ಏನೇನಾಗುತ್ತೋ ಗೊತ್ತಿಲ್ಲ. ಸದ್ಯ ಈ ಕಡೆ ಅಂತೂ ಇನ್ನು ಮಳೆ ಬಂದಿಲ್ಲ. ಮೊನ್ನೆ ನೈಟ್ ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಂತು, ಆಮೇಲೆ ಹಂಗೆ ಬಿಡ್ತಷ್ಟೇ. ಮತ್ತು
ನಾರ್ಮಲ್ ಇವಾಗ ಬಿಸಿಲು ಯಾವ ಥರ ಡೈಲಿ ಬಿಸಿಲು ಬರ್ತಾಯಿತ್ತು ಅದೇ ಥರನೇ ಬಿಸಿಲಿದೆ. ಇನ್ನು ಮಳೆ ನೋಡೋಣ ಅಂದರೂ ಕೂಡ ಮಳೆ ಬರ್ತಾಯಿಲ್ಲ. ಬೆಳಗ್ಗೆ ಎಲ್ಲ ಸಖತ್ತು ಬಿಸಿಲು ಬರ್ತಾ ಇರುತ್ತೆ, ಸಂಜೆ ಸ್ವಲ್ಪ ಮೋಡ ಆಗುತ್ತೆ, ಒಂದು ಸತಿ ಗುಡುಗು ಇಲ್ಲ ಫುಲ್ಲು ಗಾಳಿ ಬಂದುಬಿಡುತ್ತೆ ಅಷ್ಟೇ. ಅದು ಬಿಟ್ರಂತೂ ಇನ್ನು ಮಳೆನೇ ಬರ್ತಾಯಿಲ್ಲ. ಒಂದು ಸತಿ 2 ಸತಿ ಮಳೆ ಬರೋವರೆಗೂ ಆಮೇಲೆ ಸ್ವಲ್ಪ ತಂಪಾಗುತ್ತೆ. ಇನ್ನು ಎಲ್ಲ ಕಡೆಯೂ ಸ್ವಲ್ಪ ಮಳೆ ಆಗ್ತಾಯಿದೆ ಅಲ್ವ, ಹಂಗಾಗಿ ಜಾಸ್ತಿ ಗಾಳಿ ಬೀಸ್ತಾನೆ ಇರುತ್ತೆ ಸ್ವಲ್ಪ ಹೊರಗಡೆ. ಇನ್ನು ಫೈನಲಿ ನಾನು ಸಗಣಿರೆಲ್ಲ ಹಾಕ್ಬಿಟ್ಟು ಇನ್ನು ಟೀ ಮಾಡ್ಕೊಂಡು ಕುಡಿದು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮ ಸಹನ ರಂಗೋಲಿ ಹಾಕ್ತಾಳೆ ಬಂದುಬಿಟ್ಟು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಬಂದು ಕೇಳಿದೆ, ಸಣ್ಣ ರಂಗೋಲಿ ಬಿಡಿಸು, ಸಗಣಿದು ಹಾಕಿದ್ದೀನಿ, ನೀನು ಚೆನ್ನಾಗಿ ಬಿಡಿಸ್ತೀಯ ಅಂತ. ನಾನಂದರೆ ಇಲ್ಲ ದೊಡ್ಡಮ್ಮ, ನನಗೆ ಸಗಣಿ ನೆಲದಲ್ಲಿ ರಂಗೋಲಿ ಅಷ್ಟೊಂದು ಡಿಸೈನ್ ಬರಲ್ಲ, ಕೋನ ಮಾತ್ರ ಡಿಸೈನ್ ಕೋನ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಅಂತಂದ್ಲು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ, ಕೋನ ಮಾತ್ರ ಸಖತ್ತಾಗಿ ಬಿಡಿಸ್ತಾಳೆ ಕೈಯಲ್ಲಿ. ನೆಲದಲ್ಲಿ ರಂಗೋಲಿ ಬಿಡಿಸಿ ಅಂದರೆ ನನಗೆ ಬರೋದಿಲ್ಲ ಅಂತಂದ್ಲು. ಇನ್ನು ಏನು ಮಾಡೋಕ್ಕಾಗುತ್ತೆ, ಸರಿ ಬಿಡಮ್ಮ ಬೇಡ ಅಂತ ಹೇಳ್ಬಿಟ್ಟು ಇನ್ನು ನಾನೇ ಇವಾಗ ಚಿಕ್ಕದಾಗಿ ಒಂದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇಲ್ಲಾಂದರೆ ಸಗಣಿ ಹಾಕಿದ ತಕ್ಷಣವೇ ನಾನು ರಂಗೋಲಿ ಬಿಡಿಸ್ಬಿಡ್ತಾ ಇದ್ದೆ. ಹೆಂಗಿದ್ರು ಚೆನ್ನಾಗೇ ಬರುತ್ತೆ ಅವಳಿಗೆ, ನೀಟಾಗೆಲ್ಲ ಕೋನ ಎಲ್ಲ ಚೆನ್ನಾಗಿ ಆಗ್ತಾಯಿದ್ಲಲ್ವ. ಯಾವುದಾದ್ರೂ ಒಳ್ಳೆ ಡಿಸೈನ್ ಬಿಡಿಸ್ತಾಳೇನೋ, ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ರೆ ಬಂದ ತಕ್ಷಣ ಕೇಳಿದ್ರೆ, ಇಲ್ಲ ದೊಡ್ಡಮ್ಮ ನನಗೆ ಬರೋದಿಲ್ಲ, ಕೋನ ಬೇಕಾದ್ರೆ ಹಾಕ್ತೀನಿ ನೋಡು ಅಂತಂದ್ಲು. ಇವಾಗಿನ್ನು ಯಾವಾಗಮ್ಮ ಕೋನ ಹಾಕ್ಸ್ಕೊಳ್ಳೋಣ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಇನ್ನು ನಾನೇ ಬಿಡಿಸ್ದೆ ಸಿಂಪಲ್ಲಾಗೆ. ಆಗಲೇ ನಾನು ಬಿಡಿಸೋಷ್ಟೊತ್ತಿಗೆ ಅಂಗಳ ಫುಲ್ಲು ಆಗಲೇ ಆರಿತ್ತು ಸಗಣಿರೆ ಎಲ್ಲ ಕೂಡ. ಹಿಡಿಯುತ್ತೋ ಇಲ್ಲ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ ಚೆನ್ನಾಗೇ ಹಿಡಿತು. ಇನ್ನು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಇನ್ನು ಇವಾಗ ಸ್ವಲ್ಪ ಅಡುಗೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬಂದುಬಿಟ್ಟು ನಮ್ಮ ಸಹನ ಬೆಳ್ಳುಳ್ಳಿ ಸುಲ್ಕೊಡ್ತಾ ಇದ್ದಾಳೆ. ಈ ಕಡೆ ಬಂದುಬಿಟ್ಟು ಇನ್ನು ತೆಂಗಿನಕಾಯಿ ಅದೆಲ್ಲ ಕೂಡ ರೆಡಿ ಮಾಡಿಕೊಂಡೆ. ಮತ್ತು ಜೋಳೆಕಾಯಿ ಕೂಡ ಬೇಯಕ್ಕೆ ಹಾಕಿದ್ದೆ. ಜೋಳೆಕಾಯಿ ಪಲ್ಯ, ಕಾಯಿ ಚಟ್ನಿ, ದೋಸೆ ಮಾಡೋಣ ಅಂತ ಹೇಳಿ ನಾನು ನೆನ್ನೆನೇ ದೋಸೆಗೆಲ್ಲ ನೆನೆಸ್ಬಿಟ್ಟು ರಾತ್ರಿ ಎಲ್ಲ ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಉಬ್ಬಿತ್ತು, ಹಿಟ್ಟು ಮಾತ್ರ ಸಖತ್ತಾಗಿ ಬಂದಿತ್ತು. ಇನ್ನು ಅದಕ್ಕೆ ಅರ್ಜೆಂಟು ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ಬೇಗ ಎಲ್ಲ ಸ್ವಲ್ಪ ಫಾಸ್ಟಾಗೆಲ್ಲ ಮಾಡಿದೆ. ವೀಡಿಯೋ ಏನೂ ಮಾಡಲಿಲ್ಲ ನಾನು ರೆಸಿಪಿದು. ಇನ್ನು ನಮ್ಮ ಮನೆಯವರಿಗೆ ದೋಸೆ, ಚಟ್ನಿ ಮತ್ತು ಪಲ್ಯ ಬಿಸಿ ಹಾಕ್ಕೊಟ್ಬಿಟ್ಟು ಇನ್ನು ಅವರು ಊಟ ಮಾಡಿದ್ರು ಬೆಳಗ್ಗೆ. ಇನ್ನು ನಾವು ಅಷ್ಟೇ ಇನ್ನು ಬಿಸಿ ಎಷ್ಟು ಬೇಕಷ್ಟು ದೋಸೆ ಹಾಕ್ಕೊಂಬಿಟ್ಟು ಇನ್ನು ತಿಂದ್ಬಿಟ್ಟು ಕಲ್ಯಾಣನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ಅವ್ರ ಪಾಡಿಗೆ ಅವರೇ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದರು. ಇವಾಗ ನನ್ನ ಪಾಡಿಗೆ ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಶನಿವಾರ ಬಂದುಬಿಟ್ಟು ಭೂತಪ್ಪನ ಹಬ್ಬ ಇದೆ ನಮ್ಮೂರಲ್ಲಿ, ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗಿಗೆ ಮನೆಗೆ ಬಂದಾಗ ಎಲ್ಲ ಕೂಡ ನೀಟಾಗಿ ಜೋಡಿಸಿದ್ನಲ್ವ, ನ್ಯೂಸ್ ಪೇಪರೆಲ್ಲ ಹಾಕ್ಬಿಟ್ಟು ಅವತ್ತು ಜೋಡಿಸಿದಷ್ಟೇ ಮೇಲ್ಗಡೆದು. ಮತ್ತು ನಾನೇನು ಕೂಡ ಕ್ಲೀನ್ ಮಾಡಿರಲಿಲ್ಲ ಡೀಪ್ ಕ್ಲೀನ್ ಅನ್ನೋದು. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಇಲಿ ಅಂತೂ ಸಿಕ್ಕಾಪಟ್ಟೆ. ನ್ಯೂಸ್ ಪೇಪರು ಎಷ್ಟು ಚೆನ್ನಾಗಿ ಹಾಕಿದ್ದೆ, ಒಂದು ಸ್ವಲ್ಪ ಕೂಡ ಉಳಿಸಿಲ್ಲ, ಹಂಗೆಲ್ಲ ಕೂಡ ಕಡ್ದು ತುಂಡು ಮಾಡಿಬಿಟ್ಟಿದ್ದಾವೆ. ಅದಕ್ಕೆ ಮತ್ತು ಪಿಚ್ಕೆ ಕೂಡ ಜಾಸ್ತಿ ಆಗಿಬಿಟ್ಟಿದ್ವು. ಆಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇದು ತುಂಬ ಡೇಂಜರಸ್ ಅಂತ ಹೇಳ್ಬಿಟ್ಟು ಇನ್ನು ನಾವು ಯಾವಾಗಲೂ ನೈಟ್ ಬಾಗ್ಲು ಹಾಕ್ಕೊಂಡು ಹೋಗ್ತೀವಲ್ವ, ಬೆಳಗ್ಗೆ ಬಂದ ತಕ್ಷಣವೇ ಡೋರ್ ತೆಗೆದು ಒಂಥರ ಸ್ಮೆಲ್ ಬರೋದು. ಯಾಕೆ ಈ ಥರ ಬರುತ್ತೆ ಅಂತ ನಾನು ಮತ್ತೆ ನೋಡ್ತಾ ಇದ್ದೀನಿ. ಆ ಕಡೆ ಬಾಕ್ಸ್ಗಳು ಪಾತ್ರೆಗಳೆಲ್ಲ ಇಟ್ಟಿದ್ನಲ್ವ, ಅಲ್ಲೆಲ್ಲ ಕೂಡ ಪೇಪರೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಎಲ್ಲ ಪಿಚ್ಕೆ ಹಾಕ್ಬಿಟ್ಟಿದ್ದಾವೆ. ಇದೇ ಸ್ಮೆಲ್ ಏನೋ ಅಂತ ಅಂದ್ಕೊಂಡು ಅದಕ್ಕೆ ಇವತ್ತು ಆಗಿದ್ದಾಗಲಿ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ನಿಜ ಇಲಿ ಇದ್ರಂತೂ ತುಂಬ ಕಷ್ಟ ಫ್ರೆಂಡ್ಸು. ಅವು ಸೈಲೆಂಟಾಗೇ ಇರೋದಿಲ್ಲ. ನಾನು ನ್ಯೂಸ್ ಪೇಪರ್ ಹಾಕಿಟ್ಟಿದ್ರೆ ಇವಾಗ ಎಲ್ಲ ಸುತ್ತ ಕಡ್ದುಬಿಟ್ಟು ಆ ರೌಂಡ್ ಶೇಪ್ ಮಾಡಿಬಿಟ್ಟಿದೆ. ಅಂದರೆ ಪಾತ್ರೆ ಎಲ್ಲ ನಾನು ಈ ಥರ ದಬಾಕಿದ್ನಲ್ವ, ಅದು ರೌಂಡ್ ಆ ಪಾತ್ರೆ ಯಾವ ಶೇಪ್ ಇರುತ್ತೋ ಆ ಶೇಪ್ ಒಂದು ಬಿಟ್ಟಿದೆ ಅಷ್ಟೇ. ಅದು ಬಿಟ್ರಂತೂ ಒಂದು ಸ್ವಲ್ಪ ಕೂಡ ಇರಲಿಲ್ಲ. ಆ ಥರ ಎಲ್ಲ ತಿಂದಾಕ್ಬಿಟ್ಟಿದ್ವು. ಇನ್ನು ಈ ಚಿಕ್ಕ ಖರ್ಚಿಪ್ಪೆಲ್ಲ ಎಳ್ಕೊಂಡು ಹೋಗಿ ಮತ್ತೆಲ್ಲನ ಇದು ಆಲೂಗೆಡ್ಡೆ ಏನಾದರೂ ಮಿಸ್ ಆಗಿ ಒಂದೆರಡು ಇದ್ದರೆ ಹಂಗೆ ಬಿಟ್ಟೋಗಿರ್ತೀನಲ್ಲ, ಅದೆಲ್ಲ ತೊಗೊಂಡೋಗಿ ತಿಂದ್ಬಿಟ್ಟು ಏನು ಸುಮ್ಮನೆ ರಾಧ ಅಂತ ಮಾಡಿಬಿಟ್ಟಿದ್ವು. ಅದಕ್ಕೆ ಏನಪ್ಪ ಇವತ್ತು ಏನಾದರೂ ಆಗಲಿ ಅಂತೇಳ್ಬಿಟ್ಟು ಎಲ್ಲ ತೆಗೆದು ಚೆನ್ನಾಗಿ ವಿಮ್ ಜೆಲ್ ಹಾಕ್ಬಿಟ್ಟು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಮತ್ತು ಪಾತ್ರೆ ಎಲ್ಲ ಕೂಡ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಒಂದ್ರ ಮೇಲೊಂದು ನಾನು ಎಲ್ಲ ನೀಟಾಗಿ ಜೋಡಿಸಿದ್ದೆ. ಈ ಥರ ಬೇಡವೇ ಬೇಡ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಒಂದ್ರೊಳಗೆ ಒಂದು ಹಾಕ್ಬಿಟ್ಟು ಮತ್ತೆ ಎಲ್ಲ ಜೋಡಿಸೋಣ ಅಂತ ಹೇಳಿ ಎಲ್ಲ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಅದೆಲ್ಲ ಗೂಡಿಸ್ಕೊತಾ ಇದ್ದೀನಿ. ನಿಜವಾಗ್ಲೂ ನನಗೆ ತೋರ್ಸೋದಕ್ಕೆ ಒಂಥರ ಅನಿಸ್ತು, ಅಷ್ಟು ಪಿಚ್ಕೆ ಇದ್ವು. ಅವು ನೀನೇನು ತೋರ್ಸೋದು ಬಿಡಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ತೊಗೊಂಡೋಗ್ತಾ ಇದ್ದೀನಿ. ಭಾರಿ ಇಲಿ ಇದ್ದಾವೆ, ಸಖತ್ತು ಇಲಿ ಇದ್ದಾವೆ. ಸದ್ಯ ಪುಣ್ಯಕ್ಕೆ ಏನಂದರೆ ಈಗ ಬಟ್ಟೆ ಮಾತ್ರ ಕಡಿತಾ ಇಲ್ಲ, ಏನು ಕೂಡ ಮುಟ್ತಾ ಇಲ್ಲ. ಅದಕ್ಕೆ ತುಂಬ ಖುಷಿ ಪಡಬೇಕು. ಎಲ್ಲಾದರೂ ಬಟ್ಟೆ ಅದು ಇದು ಏನಾದರೂ ಸ್ವಲ್ಪ ಕಡಿದ್ಬಿಟ್ಟಿದ್ದಾರಂತೂ ತುಂಬ ಕಷ್ಟ ಆಗೋದು ನನಗಂತೂ.
ಎಲ್ಲ ಹಾಕಿರೋ ಬಟ್ಟೆ ಎಲ್ಲ ಇರುತ್ತೆ, ಏನು ಕೂಡ ಪಾಪ ಡ್ಯಾಮೇಜ್ ಮಾಡೋದಿಲ್ಲ. ನಾನು ಇದಕ್ಕೆಲ್ಲ ನ್ಯೂಸ್ ಪೇಪರ್ ಎಲ್ಲ ಹಾಕಿದ್ನಲ್ವ, ಅದಕ್ಕೆ ಎಲ್ಲ ಕಡ್ದು ಹಾಕ್ಬಿಟ್ಟಿದ್ದಾವೆ. ಅದಕ್ಕೆ ನ್ಯೂಸ್ ಪೇಪರ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂಡೆ ಎಲ್ಲ ನೀಟಾಗಿ ತೊಳೆದು ಇನ್ನು ಪಾತ್ರೆ ಎಲ್ಲ ಒಂದ್ರೊಳಗೆ ಒಂದು ಹಾಕ್ಬಿಟ್ಟು ಹಿಂದ್ಗಡೆ ಎಲ್ಲ ನೀಟಾಗಿ ದವ ಹಾಕಿದ್ದೀನಿ. ದವ ಹಾಕ್ಬಿಟ್ಟು ಎಲ್ಲ ಮತ್ತು ಈ ಕಡೆನೂ ಕೂಡ ಸಿಲ್ವರ್ ಪಾತ್ರೆ ಎಲ್ಲ ಕೆಳಗಡೆ ಸೆಲ್ಫಲ್ಲಿ ಇಟ್ಟಿದ್ನಲ್ವ ಅವೆಲ್ಲ ತೆಗೆದ್ಬಿಟ್ಟು ಮತ್ತೆ ಅವು ಒಂದ್ರೊಳಗೆ ಒಂದು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ಇನ್ನು ಸ್ಟೀಲ್ ಬಾಕ್ಸು ಮತ್ತು ಕಾಳಿನ ಅಂದರೆ ಏನೇನು ಐಟಮ್ ಇತ್ತು ಅದೆಲ್ಲ ಮಾತ್ರ ಮೇಲ್ಗಡೆ ನೀಟಾಗಿ ಇಟ್ಕೊಂಡೆ. ಇನ್ನು ಇವು ಕೂಡ ನಾರ್ಮಲ್ ಅಂದರೆ ಡೈಲಿ ನಾನು ಬೇಳೆ ಸಾಂಬಾರು ಪುಡಿ ಖಾರದ ಪುಡಿ ಅದೆಲ್ಲ ಯೂಸ್ ಮಾಡ್ತೀನಲ್ವ, ಆ ಡಬ್ಬಿಗಳೆಲ್ಲೂ ಕೂಡ ಈ ಥರ ನೀಟಾಗಿ ಈ ಕಡೆ ಸೈಡ್ಗೆ ಇಟ್ಕೊಂಡೆ. ಇನ್ನು ಸ್ವಲ್ಪ ಐಟಮ್ ಎಲ್ಲ ಇತ್ತು, ಬೇಳೆಕಾಳು, ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ ಅವೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಡಬ್ಬಿ ಎಲ್ಲ ಖಾಲಿ ಆಗಿತ್ತಲ್ಲ. ಮತ್ತು ಎಲ್ಲ ಕೂಡ ಒಂದು ಕಾಲು ಕೆಜಿ ಅರ್ಧ ಕೆಜಿ ಎಲ್ಲ ತೊಗೊಂಡು ಇಟ್ಕೊಂಡಿರ್ತೀನಲ್ಲ, ಫಸ್ಟ್ಗೆ ಅಂದರೆ ಡಬ್ಬಿಗೆ ಹಾಕಿ ಉಳ್ದಿರೋ ಹಂಗೆ ಎತ್ತಿಟ್ಟಿರ್ತೀನಿ. ಇವಾಗ ಸ್ವಲ್ಪ ಖಾಲಿಯಾಗಿ ಮತ್ತು ಬಾಕ್ಸ್ ಸ್ವಲ್ಪ ಖಾಲಿ ಅನಿಸುತ್ತಲ್ಲ, ಆವಾಗ ಹಂಗೆ ನೋಡ್ಕೊಂಬಿಟ್ಟು ನೀಟಾಗಿ ಮತ್ತು ಅದ್ರೊಳಗೆ ಹಾಕಿ ಮುಚ್ಚಿಕ್ತೀನಿ. ಮತ್ತು ಅವು ಇಲ್ಲ ಅಂತಂದೇಳ್ಬಿಟ್ಟು ಮತ್ತೆ ತರಿಸೋದು, ಸುಮ್ಮನೆ ಅವು ಹಂಗೆ ಹಿಂದೆ ಉಳ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ನೋಡ್ಕೊಂಬಿಟ್ಟು ನೀಟಾಗಿ ಅಂದರೆ ಅಡುಗೆ ಕೆಲಸ ಎಲ್ಲ ನಮ್ಮದೇ ಅಲ್ವಾ. ಇವಾಗ ಯಾವ್ಯಾವ ಐಟಮ್ಮು ಎಷ್ಟಿರುತ್ತೆ ಎಷ್ಟಿರೋದಿಲ್ಲ ಎಷ್ಟು ಮಿಕ್ಕಿದೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಹಂಗಾಗಿ ನೋಡ್ತೀನಿ ಫಸ್ಟು ಏನಾದರೂ ಮಿಕ್ಕಿದೆಯಾ ಉಳಿದಿದೆಯಾ ಅಂತೇಳ್ಬಿಟ್ಟು. ಅಂದರೆ ಜಾಸ್ತಿ ದಿನ ಆದರೆ ಸ್ವಲ್ಪ ಮರ್ತೋಗುತ್ತಲ್ಲ ಏನು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವತ್ತು ಮತ್ತೆ ಎಲ್ಲ ನೋಡ್ಕೊಂಬಿಟ್ಟು ಎಲ್ಲ ಮತ್ತೆ ತುಂಬಿಸ್ಬಿಟ್ಟು ಮತ್ತೆ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇನ್ನು ಮುಗೀತು. ಇವಾಗ ಎಲ್ಲ ಉಳಿದಿರೋ ಎಲ್ಲ ಕೂಡ ಕಾಳೆಲ್ಲ ಹಾಕಿಟ್ಟಿದ್ದೀನಿ. ಮತ್ತು ಇದೆಲ್ಲ ಖಾಲಿ ಆದಮೇಲೆ ಮತ್ತೆ ತರಿಸ್ಕೊಂಬಿಟ್ಟು ಮತ್ತೆ ತುಂಬಿಸ್ಬಿಟ್ಟು ಇನ್ನು ಮಿಕ್ಕಿರೋ ಹಂಗೆ ಸ್ವಲ್ಪ ನೀಟಾಗಿ ಗಂಟು ಹಾಕಿ ಇಟ್ಬಿಟ್ರೆ ಮತ್ತು ಅವು ಖಾಲಿ ಆದಮೇಲೆ ಮತ್ತೆ ಬಳಸ್ಕೋಬೋದು. ಹಿಂಗೆ ಇರುತ್ತೆ. ಇಲ್ಲ ಸುಮ್ಮನೆ ಇನ್ನೂ ಸ್ವಲ್ಪ ಇದ್ದಾವೆ ಅನ್ನುವಾಗ ತರಿಸೋದು, ಮತ್ತು ಅವು ಮುಂಚೆ ಇರೋವೆಲ್ಲ ಹಂಗೆ ಮರ್ತುಬಿಟ್ಟು ಹಂಗೆ ಇಟ್ಬಿಟ್ರಂತೂ ಸುಮ್ಮನೆ ಹುಳ ಆಗ್ಬಿಟ್ಟು ನಾವು ವೇಸ್ಟ್ ಆಗ್ತವೆ. ಅದಕ್ಕೆ ಆ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮುಂಚೆ ನೋಡ್ಕೊಂಬಿಟ್ಟು ನೀಟಾಗಿ ಇದು ಮಾಡ್ಕೊತಾ ಇರ್ತೀನಿ. ಯಾವುದೇ ಆಗಲಿ ಹೆಣ್ಮಕ್ಳಿಗೆ ಒಂದು ಜವಾಬ್ದಾರಿ ನಮಗೆ ಇರಬೇಕಾಗುತ್ತಲ್ವ. ಏನೇ ಆಗಲಿ ನಾವು ಕೂಡಿಡಬೇಕಂದ್ರೆ ನಮಗೆ ಜವಾಬ್ದಾರಿ, ಅದನ್ನು ಖರ್ಚು ಮಾಡಬೇಕಂದ್ರೂ ನಮಗೆ ಜವಾಬ್ದಾರಿ, ಅದನ್ನು ವೇಸ್ಟ್ ಮಾಡಬೇಕನ್ನೋದು ಕೂಡ ಅದು ನಮ್ಮಿಂದನೇ ಇರುತ್ತೆ. ಯಾವುದು ವೇಸ್ಟ್ ಮಾಡಬೇಕು, ಯಾವುದು ವೇಸ್ಟ್ ಮಾಡಬಾರ್ದು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬಾರ್ದು, ಪ್ರತಿಯೊಂದು ನಮ್ಮ ಮೈಂಡಲ್ಲಿದ್ದು ನಮ್ಮ ಇದರಲ್ಲಿದ್ದರೆ ಆ ಸಂಸಾರ ಅನ್ನೋದು ಚೆನ್ನಾಗಿ ಸಾಕ್ಕೊಂಡು ಹೋಗುತ್ತೆ. ಮತ್ತು ಏನೋ ಸ್ವಲ್ಪ ಏನಾದರೂ ಕಷ್ಟದಲ್ಲಿ ಕೂಡ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು. ಹಂಗಾಗಿ ಎಲ್ಲದರಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡ್ಕೋಬೇಕಾಗುತ್ತೆ. ಇನ್ನು ಮೊನ್ನೆ ಅಂತೂ ನನ್ನದು ಡೈಲಿ ಯೂಸ್ಗೆ ಓಲೆ ಇಟ್ಕೊಂಡಿದ್ನಲ್ವ, ಅದು ಕಟ್ಟಾಗಿಬಿಟ್ಟಿದೆ. ಇನ್ನು ನಾನು ಊರಿಂದ ಬರಬೇಕಾದ್ರೆ ನೋಡೋಣ ಅಂತ ಹೇಳಿಬಿಟ್ಟು ಇನ್ನು ತೊಗೊಳಕ್ಕೆ ಹೋದೆ ಬಂಗಾರ ಅಂಗಡಿಗೆ. ಹಬ್ಬ ರೇಟ್ ಕೇಳಿಬಿಟ್ಟು ನನಗೆ ಶಾಕ್ ಆಯಿತು. ನಾನು ಓಲೆ ಕೊಟ್ಬಿಟ್ಟು ನೋಡೋಣ ಅಂತ ಅಂದ್ರೂ ಅದ್ರ ಮೇಲೇ 15,000 16,000 ಕೇಳ್ತಾ ಇದ್ದಾರೆ. ಅದು ನೋಡಿಬಿಟ್ಟು ನನಗಂತೂ ಅಯ್ಯೋ ಬೇಡಪ್ಪ, ಸದ್ಯಕ್ಕೆ ಒಂದು ಜೊತೆ ಇದ್ದಾವೆ, ತೀರಾ ಮದುವೆ ಫಂಕ್ಷನ್ ಎಲ್ಲ ಹೋದ್ರೆ ಇಟ್ಕೊಂಡು ಹೋಗೋದಕ್ಕೆ, ಇನ್ನು ಡೈಲಿ ಯೂಸ್ಗಿನೆಲ್ಲ ಅಂತೇಳ್ಬಿಟ್ಟು ಇನ್ನು ವಾಪಸ್ ಬಂದುಬಿಟ್ಟೆ. ನಾನು ತೊಗೊಂಡಾಗ ವೀಡಿಯೋ ಮಾಡೋಣ ಅಂದ್ಕೊಂಡು ನಾನು ತೊಗೊಳ್ಳಿಲ್ಲಲ್ವ, ಇನ್ನು ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ. ಒಂದು ಅಂಗಡಿಗೆ ಹೋದ್ವಿ, ಅವರು ನಮ್ಮ ಹಳೆ ಓಲೆ ಹಾಕ್ಕೊಳ್ಳೋದಕ್ಕೂ ಅವರು ಓಲೆ ಕೊಡೋದಕ್ಕೂ ತುಂಬ ಇದಿರುತ್ತೆ. ಬಟ್ ಇನ್ನೊಂದು ಏನಂತಂದರೆ ಸ್ವಲ್ಪ ಗೊತ್ತಿರೋರು ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇರ್ತಾರಲ್ವ ಗೋಲ್ಡ್, ಅವಾಗ ಅಂಥವ್ರ ಜೊತೆ ಹೋಗ್ಬೇಕು ನಿಜವಾಗ್ಲೂ. ನಮ್ಮಂಥವ್ರು ಯಾವಾಗಲೂ 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಹಂಗೆ ತೊಗೊಳ್ಳೋರು ಒಂದು ಸತಿ ಹೋದ್ರಂತೂ ಅವ್ರು ಪಕ್ಕ ಕಂಡುಹಿಡಿತಾ ಇರ್ತಾರೆ ವ್ಯಾಪಾರಿಗಳು, ಇಂಥವ್ರೆ, ಇವ್ರಿಗೇನು ಗೊತ್ತಿಲ್ಲ. ಅದಕ್ಕೆ ನಾವು ಸುಮ್ಮನೆ ಏನು ಹೇಳ್ತೀವಿ ಅದನ್ನ ತಲೆ ಅಲ್ಲಾಡಿಸ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಟೋಪಿ ಹಾಕೋರು ಕೂಡ ತುಂಬ ಜನ ಇರ್ತಾರೆ. ಹಂಗಾಗಿ 1-2 ಸತಿ ನೋಡಿದೆ, ಅಬ್ಸರ್ವ್ ಮಾಡಿದೆ, ಯಾಕೋ ಸರಿ ಅನ್ನಿಸ್ಲಿಲ್ಲ. ಇನ್ನು ನಮ್ಮ ರೋಜನ್ ಕರ್ಕೊಂಡು ಬೇಡವಾ ನೋಡೋಣ ಮುಂದಕ್ಕೆ ಇದ್ದರೆ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಫೋನ್ ಮಾಡಿ ಬೇಡಪ್ಪ ಸದ್ಯಕ್ಕೆ ಇವಾಗ ಏನು ಬೇಡ, ಈ ಥರ ತುಂಬ ರೇಟ್ ಆಗಿಬಿಟ್ಟಿದೆ, ತೊಗೊಳೋದಕ್ಕೆ ಕೂಡ ಆಗೋದಿಲ್ಲ, ಇದ್ದರೆ ಇರಲಿ, ಒಂದು ಜೊತೆ ಇದ್ದಾವಲ್ವ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ, ಸದ್ಯಕ್ಕೆ ಇವಾಗ ಏನು ಬೇಡ ಅಂತ ಹೇಳ್ಬಿಟ್ಟು ನಾವು ಊರಿಗೆ ವಾಪಸ್ ಬಂದುಬಿಟ್ಟೆ. ಅದಕ್ಕೇ ಒಂಥರ ಕಿವಿ ಎಲ್ಲ ಖಾಲಿ ಅನ್ನಿಸ್ತಾ ಇದೆ, ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ಟೈಮ್ ನೋಡಿ, ಸಿಚುವೇಶನು ಟೈಮು ಯಾವ ಥರ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವಾಗ ನಾನು ತೊಗೋಬೋದು ಅಂದ್ಕೊಳ್ಳಿ, ನಾನು ಓಲೆ ಕೊಟ್ಬಿಟ್ಟು 16,000 17,000 ಹಂಗೆಲ್ಲ ಕೊಟ್ಬಿಟ್ಟು ತೊಗೊಂಡ್ರೆ ಅದು ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿ ಕಟ್ಟಾದರೆ ಮತ್ತೆ ಅವಾಗ ಅದು ಕೂಡ ವೇಸ್ಟು. ಇನ್ನು ಡೈಲಿ ಯೂಸ್ಗಂತ ತೊಗೊಳ್ಳೋದು ಸ್ವಲ್ಪ ನೋಡಿಬಿಟ್ಟು ನೀಟಾಗಿ ಚೆನ್ನಾಗಿರೋ ತೊಗೋಬೇಕು. ಇವಾಗಂತೂ ಡೈಲಿ ಯೂಸ್ಗಂತ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಎಲ್ಲಾದರೂ ಹೋದಾಗ ಬಂದಾಗ ಇಟ್ಕೊಳ್ಳೋಷ್ಟು ಮಾತ್ರ ತೊಗೋಬೇಕು. ನಾವು ಡೈಲಿ ಯೂಸಿಗೆ ಇಟ್ಕೊತೀವಿ ಅಂತಂದರೆ ತುಂಬ ಕಷ್ಟ.
ಹಂಗಾಗಿ ಸದ್ಯಕ್ಕೆ ಇವಾಗ ಬೇಡ, ನೋಡ್ಕೊಳೋಣ. ಇನ್ನು ತುಂಬ ಖರ್ಚಿದೆ ನಮ್ದಂತೂ, ಇವಾಗಿಂದ ಸಖತ್ತು ಖರ್ಚಿದೆ. ಅದೆಲ್ಲ ಕೂಡ ನನ್ನ ಮೈಂಡಲ್ಲಿ ಇಟ್ಕೊಂಡು ಇನ್ನು ಬೇಡ ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಬಂದೆ. ಏನು ಖರ್ಚಿಲ್ಲ, ಸದ್ಯಕ್ಕೆ ಇವಾಗೇನು ಇದಿಲ್ಲ ಅಂತಂದರೆ ತೊಗೋಬೋದಾಗಿತ್ತು. ಇನ್ನು ಮುಂದೆ ತುಂಬ ಇದೆ ನಮ್ಮದು ಖರ್ಚೆಲ್ಲ ಬಂದುಬಿಟ್ಟು. ಹಂಗಾಗಿ ಸದ್ಯಕ್ಕೆ ಬೇಡ, ಇರಲಿ, ಸ್ಟಾಪ್ ಮಾಡಿಬಿಡೋಣ, ಬಂಗಾರದ ಸುದ್ದಿನೇ ಬೇಡ ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಬಂದುಬಿಟ್ಟೆ ನಾನು. ಇನ್ನು ಫೈನಲಿ ನಾನು ಕೆಲ್ಸಕ್ಕೆ ಬರೋಣ ಇವಾಗ. ಇನ್ನು ನನ್ನ ಕೆಲಸ ಅಂತೂ ಇಲ್ಲಿಗಾಯಿತು. ಇನ್ನು ಪಾತ್ರೆ ಅಂತೂ ಒಂದು ರಾಶಿ ಪಾತ್ರೆ ಇತ್ತು ಫ್ರೆಂಡ್ಸ್. ಎಲ್ಲ ಕೂಡ ನಾನು ಎಲ್ಲದು ನೀಟಾಗಿ ಉಜ್ಜಿ ಕೊಟ್ಟೆ. ನಮ್ಮ ಸಾನ ಎಲ್ಲ ತೊಳೆದು ಇವಾಗೆಲ್ಲ ಕೂಡ ನೀಟಾಗಿ ಸ್ಟ್ಯಾಂಡ್ಗೆ, ಸೆಲ್ಫ್ಗೆಲ್ಲ ಜೋಡಿಸಿದ್ವಿ. ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಹೊರಗಡೆ ಅಷ್ಟೇ ಈರುಳ್ಳಿ ಎಲ್ಲ ಹಾಕಿದ್ವಲ್ವ, ಆ ಈರುಳ್ಳಿ ಅದೆಲ್ಲ ತುಂಬಿ ಚೀಲಕ್ಕೆ ಹಾಕಿ ಅದೆಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ, ನೀಟ್ ಮಾಡಿಕೊಂಡೆ. ಒಟ್ಟು ಶನಿವಾರ ನನಗೆ ಗಡಿಬಿಡಿ ಆಗಬಾರ್ದು ಅಂತ ಹೇಳಿಬಿಟ್ಟು, ಹಬ್ಬದ ದಿನ ನನಗೆ ಸ್ವಲ್ಪ ಫ್ರೀಯಾಗಿ ಮಾಡ್ಕೋಬೇಕು, ಅರ್ಜೆಂಟಾಗಿ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು 3/4% ಎಲ್ಲ ಕೆಲಸನೂ ಮಾಡಿಕೊಂಡೆ. ಶುಕ್ರವಾರ ಧೂಳು ಕೆಡೋದಾಗಲಿ, ಅದು ಇದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗಲಿ ಇಟ್ಕೊಳ್ಳಲ್ಲ ನಾನು. ಅದಕ್ಕೆ ಇವತ್ತು ಗುರುವಾರ ಅಲ್ವಾ, ಇವತ್ತೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ. ಇನ್ನು ಆಗಲೇ ಟೈಮ್ ಬಂದುಬಿಟ್ಟು ಸುಮಾರು 3 ಗಂಟೆ ಹತ್ತತ್ರ ಆಗ್ತಾಯಿತ್ತು. ಇನ್ನು ನಾನು ನಮ್ಮ ಸಾನ ದೋಸೆ ತಿಂದು ಬಿಸಿ ಬಿಸಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್.